ಮಸಾಜ್ ಸೆಂಟರ್ ಮೇಲೆ ಶ್ರೀರಾಮ ಸೇನೆ ದಾಳಿಯನ್ನ ಮಾಡಿದೆ. ಮಾತ್ರವಲ್ಲ ದಾಂಧಲೆಯನ್ನ ನಡೆಸಿದೆ. ಹೌದು, ಮಸಾಜ್ ಸೆಂಟರ್ ಮೇಲೆ ಶ್ರೀರಾಮ ಸೇನೆ ಮಾಡಿರುವಂತಹ ದಾಳಿ ಇದು. ಮಂಗಳೂರಿನ ಬಿಜೈ ಬಳಿಯ ಮಸಾಜ್ ಸೆಂಟರ್ ಅದು. ಮಸಾಜ್ ಸೆಂಟರ್ನಲ್ಲಿ ಅನೈತಿಕ ಚಟುವಟಿಕೆ ಅನ್ನುವಂತಹ ಮಾಹಿತಿ ಆಧಾರದಲ್ಲಿ ಶ್ರೀರಾಮ ಸೇನೆ ದಾಳಿಯನ್ನ ನಡೆಸಿದೆ. ದಾಳಿ ನಡೆಸಿ ಪೀಠೋಪಕರಣ ಧ್ವಂಸಗೊಳಿಸಿದೆ ಶ್ರೀರಾಮ ಸೇನೆ. ಕಲರ್ಸ್ ಹೆಸರಿನ ಮಸಾಜ್ ಪಾರ್ಲರ್ ಅದು. ಇದರ ಮೇಲೆ ದಾಳಿಯನ್ನು ನಡೆಸಿದೆ. ನಗರದಲ್ಲಿರುವಂತಹ ಮಸಾಜ್ ಸೆಂಟರ್ಗಳನ್ನು ಮುಚ್ಚುವಂತೆ ಶ್ರೀರಾಮ ಸೇನೆ ಆಗ್ರಹ ಕೂಡ ಮಾಡಿದೆ. ಮಸಾಜ್ ಸೆಂಟರ್ ಮೇಲೆ ಶ್ರೀರಾಮ ಸೇನೆ ಮಾಡಿರುವಂತಹ ದಾಳಿ ಇದು. ಮಂಗಳೂರಿನ ಬಿಜೈ ಬಳಿಯ ಮಸಾಜ್ ಸೆಂಟರ್ ಅದು. ಮಸಾಜ್ ಸೆಂಟರ್ನಲ್ಲಿ ಅನೈತಿಕ ಚಟುವಟಿಕೆಯ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನೆ ಏಕಾಏಕಿ ದಾಳಿಯನ್ನು ನಡೆಸಿದೆ. ಮಾತ್ರವಲ್ಲ, ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿದೆ. ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫುಟೇಜ್ ನೀವು ಗಮನಿಸ್ತಾ ಇದ್ದೀರಿ. ನೀವಲ್ಲಿ ಗಮನಿಸಬಹುದು, ಕಲರ್ಸ್ ಅಂತ ಹೇಳಿ ಬರ್ಕೊಂಡಿದೆ. ಯುನಿಸೆಕ್ಸ್ ಸಲೂನ್ ಅಂದ್ರೆ ಇಲ್ಲಿ ಪುರುಷರು ಮಹಿಳೆಯರು ಈ ಸಲೂನ್ನಿಂದ ಸೇವೆಯನ್ನ ಪಡೆದುಕೊಳ್ಳಬಹುದು. ಯಾವ ರೀತಿಯ ಸೇವೆ, ಇದು ಬಹಳ ಮುಖ್ಯ. ಸೊ ಈ ಹಿನ್ನೆಲೆಯಲ್ಲಿ ಅನೈತಿಕ ಚಟುವಟಿಕೆ ನಡೀತಾ ಇತ್ತು ಅನ್ನುವಂತಹ ಕೆಲವೊಂದು ಮಾಹಿತಿ ಆಧಾರದಲ್ಲಿ ಶ್ರೀರಾಮ ಸೇನೆ ಏಕಾಏಕಿ ದಾಳಿಯನ್ನು ನಡೆಸುತ್ತೆ. ಅಲ್ಲಿದ್ದಂತಹ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿದೆ. ರೈಟ್, ಈ ಮಸಾಜ್ ಸೆಂಟರ್ನಲ್ಲಿ ಅಂತಹ ಅನೈತಿಕ ಚಟುವಟಿಕೆಗಳು ನಡೀತಿತ್ತು ಅನ್ನೋದೇ ಆದರೆ ಯಾರು ಕೂಡ ದೂರನ್ನು ಕೊಟ್ಟಿಲ್ವಾ? ಹಾಗಾದ್ರೆ ಪೊಲೀಸ್ ಮಾಹಿತಿ ಇಲ್ವಾ? ಹೀಗೆ ಒಂದಷ್ಟು ಪ್ರಶ್ನೆಗಳಿದೆ. ಬಟ್ ಎಲ್ಲಿಯ ಪಾರ್ಲರ್, ಇದನ್ನು ನಾವು ನೋಡ್ತಾ ಹೋಗೋಣ. ಮಂಗಳೂರಿನ ಬಿಜೈ ಬಳಿಯ ಕಲರ್ಸ್ ಹೆಸರಿನ ಮಸಾಜ್ ಪಾರ್ಲರ್ ಅದು. ಸೊ ನೀವು ದೃಶ್ಯದಲ್ಲಿ ಗಮನಿಸಬಹುದು ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫುಟೇಜ್. ಯಾಕಂದರೆ ಈ ಪಾರ್ಲರ್ ಯಾವುದು, ಯಾವ ಭಾಗದಲ್ಲಿದೆ, ಯಾವ ರೀತಿಯಲ್ಲಿ ಶ್ರೀರಾಮ ಸೇನೆಯ ಸದಸ್ಯರು ಅದನ್ನು ಧ್ವಂಸಗೊಳಿಸಿದ್ದಾರೆ, ಎಲ್ಲ ದೃಶ್ಯಾವಳಿಯನ್ನು ಇಲ್ಲಿ ನೀವು ಗಮನಿಸಬಹುದು. ಮಸಾಜ್ ಸೆಂಟರ್ ಮೇಲೆ ಶ್ರೀರಾಮ ಸೇನೆ ಮಾಡಿರುವಂತಹ ದಾಳಿ ಇದು. ಮಂಗಳೂರಿನ ಬಿಜೈ ಬಳಿಯ ಮಸಾಜ್ ಸೆಂಟರ್ ಅದು. ಮಸಾಜ್ ಸೆಂಟರ್ನಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಿದೆ ಅನ್ನುವಂತಹ ಮಾಹಿತಿ ಆಧಾರದಲ್ಲಿ ಶ್ರೀರಾಮ ಸೇನೆ ಮಾಡಿರುವಂತಹ ದಾಳಿಯಲ್ಲಿ ಪೀಠೋಪಕರಣಗಳು ಯಾವ ರೀತಿ ಧ್ವಂಸವಾಗಿದೆ ಅನ್ನೋದನ್ನು ನೋಡಬಹುದು. ಕಲರ್ಸ್ ಹೆಸರಿನ ಪಾರ್ಲರ್ ಅದು. ಇನ್ನು ದಾಳಿಯ ಸಂದರ್ಭದಲ್ಲಿ ಅಲ್ಲಿ ಯಾರಾದರೂ ಜನಸಾಮಾನ್ಯರಿದ್ರ, ಸಿಬ್ಬಂದಿ ಇದ್ರ, ಯಾವಾಗಾಗಿದ್ದು ದಾಳಿ, ಇದರ ಬಗ್ಗೆ ಇನ್ನಷ್ಟೇ ನಾವು ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ಇದರ ಜೊತೆಗೆ ಮತ್ತೊಂದು ವಿಚಾರ, ಶ್ರೀರಾಮ ಸೇನೆ ಮಗದೊಂದು ಆಗ್ರಹವನ್ನು ಮಾಡಿದೆ. ಏನದು? ಮಂಗಳೂರು ನಗರದಾದ್ಯಂತ ಇರುವಂತಹ ಮಸಾಜ್ ಸೆಂಟರ್ಗಳನ್ನು ಮುಚ್ಚಬೇಕು ಅಂತ ಶ್ರೀರಾಮ ಸೇನೆ ಆಗ್ರಹಿಸಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, 4-5 ಮಂದಿಯ ತಂಡ, ಶ್ರೀರಾಮ ಸೇನೆಯ ತಂಡ ಮಸಾಜ್ ಸೆಂಟರ್ಗೆ ಎಂಟ್ರಿ ಕೊಟ್ಟಿದೆ. ದಾಂಧಲೆಯನ್ನು ನಡೆಸಿದೆ. ಅಲ್ಲಿರುವಂತಹ ಪೀಠೋಪಕರಣಗಳನ್ನು ಒಡೆಯಲಾಗಿದೆ. ಕಾರಣ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಮಸಾಜ್ ಸೆಂಟರ್ನಲ್ಲಿ ಅನೈತಿಕ ಚಟುವಟಿಕೆ ನಡೀತಾ ಇತ್ತು ಅನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ ಈ ರೀತಿಯ ದಾಳಿಯನ್ನು ನಡೆಸಿರುವಂಥದ್ದು. ಜೊತೆಗೆ ಮತ್ತೊಂದು ಆಗ್ರಹವನ್ನು ಶ್ರೀರಾಮ ಸೇನೆ ಏನು ಮಾಡಿದೆ ಅಂತ ಹೇಳಿದ್ರೆ, ಮಂಗಳೂರು ನಗರದಾದ್ಯಂತ ಇರುವಂಥ ಮಸಾಜ್ ಸೆಂಟರ್ಗಳನ್ನು ಮುಚ್ಚಬೇಕು ಅನ್ನುವಂಥ ಆಗ್ರಹ. ಮಂಗಳೂರಿನ ಬಿಜೈ KSRTC ಬಳಿ ಇರುವಂತಹ ಕಲರ್ಸ್ ಪಾರ್ಲರ್ ಇದು. ಯುನಿಸೆಕ್ಸ್ ಸಲೂನ್ ಅಂತ ಹೇಳಿ ಬೋರ್ಡ್ ಹಾಕಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಕಲರ್ಸ್ ಅಂತ ಇಂಗ್ಲಿಷ್ನಲ್ಲಿ ಬರೆದಿದ್ದಾರೆ, ಪಕ್ಕದಲ್ಲಿ ಸಣ್ಣದಾಗಿ ಕನ್ನಡದಲ್ಲೂ ಕೂಡ ಬರೆದಿದ್ದಾರೆ, ನೀವು ಗಮನಿಸಬಹುದು. ಬಟ್ ಈ ದಾಳಿ ಯಾವಾಗಾಯಿತು? ಈ ಸಂದರ್ಭದಲ್ಲಿ ಇಲ್ಲಿ ಸಿಬ್ಬಂದಿ ಇದ್ರಾ, ಕಸ್ಟಮರ್ಸ್ ಇದ್ರಾ? ಶ್ರೀರಾಮ ಸೇನೆ ಏಕಾಏಕಿ ದಾಳಿ ಕೂಡ ನಡೆಸಿರುವುದರಿಂದಾಗಿ ಅಲ್ಲೇನಾದರೂ ದಾಳಿಯ ಸಂದರ್ಭದಲ್ಲೂ ಅನೈತಿಕ ಚಟುವಟಿಕೆಗಳು ನಡೀತಾ ಇತ್ತಾ? ಹೀಗೆ ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇದೆ. ಬಟ್ ಪೊಲೀಸ್ ಕಂಪ್ಲೇಂಟ್ ಆಗಿಲ್ವಾ? ಇಂಥದ್ದೇನಾದರೂ ಅನೈತಿಕ ಚಟುವಟಿಕೆ ಇತ್ತು ಅನ್ನೋದಾದರೆ ಡೆಫಿನೆಟ್ಲಿ ಪೊಲೀಸ್ನವ್ರು ಆ್ಯಕ್ಷನ್ ತಗೋತಾರೆ. ಪೊಲೀಸ್ನವ್ರು ಕಂಪ್ಲೇಂಟ್ ಹೋಗಿದ್ರೂ ಆ್ಯಕ್ಷನ್ ತಗೊಂಡಿಲ್ವಾ ಅಥವಾ ಕಂಪ್ಲೇಂಟೇ ಹೋಗಿಲ್ವಾ? ಇದರ ಬಗ್ಗೆ ನಾವು ಇನ್ನಷ್ಟೇ ಮಾಹಿತಿಯನ್ನು ತೆಗೆದುಕೊಳ್ಬೇಕಾಗಿದೆ.
ರೈಟ್ ನಾವು ನೀವೇನು ದೃಶ್ಯ ನೋಡ್ತಾ ಇದ್ರಿ ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫುಟೇಜ್. ಕಲರ್ಸ್ ಯುನಿಸೆಕ್ಸ್ ಸಲೂನ್, ಈ ಸಲೂನ್ ಏನಿದೆ ಇದಕ್ಕೆ ಶ್ರೀರಾಮ ಸೇನೆ ತಂಡ ದಾಳಿಯನ್ನು ನಡೆಸಿದೆ. ಅಲ್ಲಿರುವಂತಹ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.